ಈಗ ನಮ್ಮಲ್ಲಿ 20-30 ಎಕರೆ ಹೊಲ ಇರ್ತೈತಿ. ಮಠಕ್ಕೆ ಬರ್ತಾರ, ಯಪ್ಪ ಒಟ್ಟ ಕಣ್ಣಿಗೆ ಕಾಣ್ತೈತಿ, ಕೈಗೆ ಹತ್ತದಿಲ್ಲ ನೋಡ. ಮತ್ತೆ ಇವ್ ಹೋಗಿ ಬ್ಯಾರೆ ಕಡೆ ನಂಬರ್ ಹಚ್ಚಿ ಬಂದ್ರೆ ಇವನ್ ಕೈಯಾಗ ಹೆಂಗ್ ಬರ್ತೈತಿ, ಅವ್ರ ಕೈಯಾಗ ಹೋಗ್ತೈತಿ. ಅದು ಕಣ್ಣಿಗೆ ಕಾಣ್ತೈತಿ ಅಪ್ಪ, ಒಟ್ಟು ಕೈಗೆ ಹತ್ತದಿಲ್ಲ. ಅದು ಎಷ್ಟು ಎಕರೆ, 20-25 ಎಕರೆ ಹೊಲ ಇಟ್ಟುಕೊಂಡು ನಾವೇನಂತೀವಿ, ಕಣ್ಣಿಗೆ ಕಾಣ್ತೈತಿ ಕೈಗೆ ಬರುದಿಲ್ಲ. ಅವರು ರಮಾಬಾಯಿ ಅವರು ಅವ್ರ ಹೈಸ್ಕೂಲ್ ಹೆಡ್ ಮಿಸ್ಟ್ರೆಸ್ ರಿಟೈರ್ಡ್ ಆದ್ರು. ಅವ್ರ ತಾಯಿ ತೀರ್ಕೊಂಡ್ರು. ರಿಟೈರ್ಡ್ ಆಗಿದ್ದು ನಿವೃತ್ತಿ ನಂತರ ಏನ್ ಮಾಡ್ಬೇಕು ಅನ್ನೋದು ಒಂದು ಸಮಸ್ಯೆ, ತಾಯಿ ತೀರ್ಕೊಂಡಿದ್ದೊಂದು ಮಾನಸಿಕ ಆಘಾತ. ಅವ್ರ ಮನಿ ಈ ಟೆರಸ್ ಅಂತೀವಲ್ಲ, ಮೇಲ್ಛಾವಣಿ 17 ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬರ್ತಾವ ನೋಡಿರಲಿ, ಕೆಂಪನ ಹಣ್ಣು ಇರ್ತಾವ ದೊಡ್ಡ, ಇಷ್ಟು ಅವು ಒಂದೊಂದು ಕೆಜಿ ಆಗ್ತಿರ್ತೈತ. ಮನಿ ಮೇಲ್ಛಾವಣಿಯ ಮೇಲೆ 50 ಬ್ಯಾರಲ್ ತೊಗೊಂಬಂದ್ರು. ಮಣ್ಣು ಹಾಕ್ಲಿಲ್ಲ, ವೇಸ್ಟ್ ಕಾಂಪೋಸ್ಟ್ ಎಲ್ಲ ಬಳಸಿ ಒಂದು ಕಬ್ಬಣ ಬ್ಯಾರೆಲ್ನೊಳಗೆ 2 ಗಿಡ ಹಚ್ಚಿದ್ರು. ಅಂದ್ರೆ 100 ಗಿಡ ಹಚ್ಚಿದ್ರು. ಒಂದು 17 ಸ್ಕ್ವೇರ್ ಫೀಟ್ ಅಂದ್ರೆ ನಿಮ್ 30-40 ಸೈಟ್ ಅನ್ಕೊಂಡ್ಬಿಡ್ರಿ, ಹೆಚ್ಚು ಕಡಿಮೆ ಏನು, ಒಂದು 100-200 ಫೀಟ್ ಹೆಚ್ಚು ಕಡಿಮೆ. ಒಂದು 1700 ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಟೆರೆಸ್ ಮೇಲ 100 ಡ್ರ್ಯಾಗನ್ ಹಣ್ಣಿನ ಗಿಡ ಬೆಳೆಸಿ ತಿಂಗಳಿಗೆ 1 ಗಿಡದಿಂದ 1,000 ರೂಪಾಯಿ ಲಾಭ ತೆಗೆದು ಪ್ರತಿ ತಿಂಗಳಿಗೆ ಟೆರೆಸ್ ಮೇಲೆ 1 ಲಕ್ಷ ರೂಪಾಯಿ ತೆಗಿತಾರ ಅವರು ಡ್ರ್ಯಾಗನ್ ಫ್ರೂಟದಿಂದ. ಮತ್ತೀಗ ಹೊಲಾಗಿಲ್ಲ ಸ್ವಲ್ಪ ಮಾಡ್ಕೊಂಡಾರ, ಆ ಮಾತು ಬೇರೆ. ನಾ ಎದಕ್ಕೆ ಹೇಳಕತ್ತೀನಂದ್ರ, ನಮಗ 20-30 ಎಕರೆ ಇದ್ದು ಹೊಲ ಬೆಳೆಯುವುದನ್ನೋರು ನಾವು ಒಂದು ಕಡೆ, ಮಣ್ಣ ಇಲ್ಲ, ಬರೇ ಗಿಡದ ತೊಗಟಿ ಆದು ಹಾಕಿ ಬ್ಯಾರೆಲ್ನೊಳಗೆ ಹೊಲ ಇಲ್ಲದೆ ಮನಿ ಮೇಲ್ಛಾವಣಿ ಬಳಸಿ 1 ಲಕ್ಷ ರೂಪಾಯಿ ತೆಗಿಯುವ ಜನನು ನಮ್ಮ ಕಣ್ಣೆದ್ರಿಗೆ ಅದಾರಲ್ಲ, ಅಂಥವ್ರು ನೋಡೋದ ಒಂದು ಹಬ್ಬ ಅಷ್ಟೆ. ಅಂಥವ್ರು ನೋಡ್ಬೇಕು ಈ ಕಣ್ಣ, ಅಂಥವ್ರ ಬಗ್ಗೆ ಕೇಳ್ಬೇಕು 2 ಮಾತು. ಅದಕ್ಕೆ ಅವರು ನಮಗೊಂದು ಸ್ಫೂರ್ತಿ. ಅದಕ್ಕೆ ಅಲ್ಲಿಂದ ಬಂದಿದ್ದಾರೆ ಅವರು ಅವರ ಆ ಸಾಧನೆ, ಅವರ ಕ್ರಿಯಾಶೀಲತೆ ಏನಿದೆ ನಮ್ಮ ನಾಡಿನ ರೈತರಿಗೆ, ಯುವಕರಿಗೆ ಸ್ಫೂರ್ತಿ ಆಗಲಿ ಅಂತ ಹಾರೈಸಿ, ಪರಮ ಪೂಜ್ಯ ಬೂದುಗುಂಪಿಯ ಶ್ರೀಗಳು ಅವರಿಗೆ ಆಶೀರ್ವಾದಿಸಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ತೇವೆ.